ದಾಸೋಹಕ್ಕೆ 20 ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆ. ವಿಶ್ವ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ 2026ನೇ ಸಾಲಿನ ರಥೋತ್ಸವದ ಪ್ರಯುಕ್ತ ಉಂಟಾಗಿದ್ದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಜಿಲ್ಲಾ ಆಡಳಿತ ಹಾಗೂ ಎಚ್ಪಿಸಿಎಲ್ ಅಧಿಕಾರಿಗಳ ಸಹಕಾರದಿಂದ ದಾಸೋಹ ಕಾರ್ಯಕ್ರಮಕ್ಕೆ 20 ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಸ್ಥಗಿತಗೊಂಡಿತ್ತು. ಗೃಹೋಪಯೋಗಿ ಸಿಲಿಂಡರ್ಗಳಿಗೆ ಮಾತ್ರ ಆದ್ಯತೆ ನೀಡಲಾಗುತ್ತಿದ್ದರಿಂದ ದೇವಸ್ಥಾನದ ದಾಸೋಹ ಕಾರ್ಯಕ್ರಮಕ್ಕೆ ಗ್ಯಾಸಿನ ಕೊರತೆ ಎದುರಾಗಿತ್ತು. ಇದರಿಂದ ಜಾತ್ರಾ ಮಹೋತ್ಸವ ಹಾಗೂ ಭಕ್ತಾದಿಗಳಿಗೆ ನೀಡುವ ಅನ್ನದಾಸೋಹ ಕಾರ್ಯಕ್ಕೆ ತೊಂದರೆ ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೇಶ್ ಅವರು ಅಧಿಕಾರಿಗಳೊಂದಿಗೆ ಸಂಪರ್ಕ ಸಾಧಿಸಿ ಸಮಸ್ಯೆಯನ್ನು ಗಮನಕ್ಕೆ ತಂದಿದ್ರು. ನಂತರ ದೇವಪ್ರಸಾದ್ ಅವರ ಸಹಕಾರದೊಂದಿಗೆ ಗ್ಯಾಸ್ ಏಜೆನ್ಸಿ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು 20 ವಾಣಿಜ್ಯ ಸಿಲಿಂಡರ್ಗಳನ್ನು ದೇವಸ್ಥಾನಕ್ಕೆ ಪೂರೈಸಿದರು. ಈ ಕುರಿತು ಮಾತನಾಡಿದ ಚನ್ನಕೇಶವ ಗ್ಯಾಸ್ ಏಜೆನ್ಸಿ ಮಾಲೀಕರಾದ ದೇವಪ್ರಸಾದ್, ಲತಾ ಮಂಜೇಶ್ವರಿ, ಜಿಲ್ಲಾ ಆಡಳಿತದ ಸಹಕಾರ ಮತ್ತು ಎಚ್ಪಿಸಿಎಲ್ ಅಧಿಕಾರಿಗಳ ನೆರವಿನಿಂದ ದಾಸೋಹ ಕಾರ್ಯಕ್ರಮ ಯಾವುದೇ ರೀತಿಯಲ್ಲಿ ನಿಲ್ಲದಂತೆ ಇಂದು 20 ವಾಣಿಜ್ಯ ಸಿಲಿಂಡರ್ಗಳನ್ನು ಪೂರೈಸಲಾಗಿದೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಂತೆ ದೇವಸ್ಥಾನದ ಆಡಳಿತ ಮಂಡಳಿಗೆ ವಿನಂತಿಸಲಾಗಿದೆ. ದಾಸೋಹ ಕಾರ್ಯಕ್ರಮಕ್ಕೆ ಅಗತ್ಯವಿರುವಷ್ಟು ಸಿಲಿಂಡರ್ಗಳನ್ನು ಮುಂದೆಯೂ ಪೂರೈಸುವ ಜವಾಬ್ದಾರಿ ನಮ್ಮದಾಗಿದೆ ಎಂದರು. ಇದೇ ವೇಳೆ ರಥೋತ್ಸವ ಅವಧಿಯಲ್ಲಿ ದೇಶ ವಿದೇಶಗಳಿಂದ ಆಗಮಿಸುವ ಭಕ್ತಾದಿಗಳ ಸೇವೆಗೆ ವಿವಿಧ ಮಠಗಳು ಹಾಗೂ ಸಂಘ ಸಂಸ್ಥೆಗಳು ದಾಸೋಹ ವ್ಯವಸ್ಥೆ ನಡೆಸುವ ಹಿನ್ನೆಲೆಯಲ್ಲಿ ಅವರಿಗೆ ಅಗತ್ಯವಿರುವ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಸಿಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಿಲಿಂಡರ್ಗಳ ಪೂರೈಕೆಯಿಂದ ರಥೋತ್ಸವದ ಅಂಗವಾಗಿ ನಡೆಯುತ್ತಾ ಇರುವ ಅನ್ನದಾಸೋಹ ಕಾರ್ಯಕ್ರಮ ಸುಗಮವಾಗಿ ಮುಂದುವರಿಯಲು ನೆರವಾಗಲಿದೆ. ಮುಂದಿನ ದಿನಗಳಲ್ಲಿ ಇನ್ನೂ 10 ರಿಂದ 20 ವಾಣಿಜ್ಯ ಸಿಲಿಂಡರ್ಗಳನ್ನು ಹೆಚ್ಚುವರಿಯಾಗಿ ಪೂರೈಸುವ ಸಾಧ್ಯತೆ ಇರುವುದಾಗಿ ತಿಳಿಸಿದರು. ಜಿಲ್ಲಾ ಆಡಳಿತದ ವತಿಯ ಸಹಕಾರದಿಂದ ಹಾಗೂ ಎಚ್ಪಿಸಿಎಲ್ ಅಧಿಕಾರಿಗಳ ಸಹಕಾರದಿಂದ ದಾಸೋಹ ಕಾರ್ಯಕ್ರಮ ನಿಲ್ಲದ ಹಾಗೆ ವಾಣಿಜ್ಯ ಸಿಲಿಂಡರ್ಗಳನ್ನು ಇವತ್ತು 20 ವಾಣಿಜ್ಯ ಸಿಲಿಂಡರ್ಗಳನ್ನು ದಾಸೋಹ ಕಾರ್ಯಕ್ರಮಕ್ಕೆ ಸರಬರಾಜು ಮಾಡಿರುತ್ತೇವೆ. ಇದನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆ ರೀತಿ ಮಾಡಿಕೊಳ್ಳಿ. ಯಾವುದೇ ರೀತಿ ಬೇರೆ ರೀತಿ ಉಪಯೋಗ ಆಗದಲ್ಲೇ ರೀತಿ ದೇವಸ್ಥಾನದ ಆಡಳಿತ ಮಂಡಳಿಯವರು ನೋಡಿಕೊಳ್ಬೇಕಾಗಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಹಾಗೆಯೇ ದಾಸೋಹ ಸಮಯದಲ್ಲಿ ಎಷ್ಟೇ ಸಿಲಿಂಡರ್ಗಳು ಅವಶ್ಯಕತೆ ಇದೆಯೋ ಅದನ್ನು ಪೂರೈಸಿಕೊಡೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಇವತ್ತು ಹೇಳ್ತಾ ಇದ್ದೀವಿ. ರಥೋತ್ಸವದ ಪ್ರಯುಕ್ತ ಈಗ ಗ್ಯಾಸಿನ ಅಭಾವ ಇತ್ತು. ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯೋಗೇಶ್ ಸರ್ ಅವರು ದೇವಪ್ರಸಾದ್ ಸರ್ಗೆ ಗ್ಯಾಸ್ ಅಂಗಡಿಯವರಿಗೆ ರಿಕ್ವೆಸ್ಟ್ ಮಾಡಿ ಮತ್ತು ಕಾರ್ಯಪ್ರವೃತ್ತರಾಗಿ ಗ್ಯಾಸ್ ಅಂಗಡಿಯವರು ನಮಗೆ ಇವತ್ತು 20 ಸಿಲಿಂಡರ್ನ ಪ್ರೊವೈಡ್ ಮಾಡಿದ್ದಾರೆ. ಮಧ್ಯಾಹ್ನ ದಾಸೋಹ ನಿಂತಿತ್ತು, ನೆನ್ನೆಯಿಂದ ಶುರು ಮಾಡಿದ್ವಿ. ಸೊ ರಥೋತ್ಸವ ಮುಂದಿನ ತಿಂಗಳು 5ನೇ ತಾರೀಕುವರೆಗೂ ಉತ್ಸವಾದಿಗಳೆಲ್ಲ ಇರೋದರಿಂದ ನಮಗೆ ತುಂಬ ಅನುಕೂಲ ಆಯಿತು. ಅದ್ರ ಜೊತೆಗೆ ಇನ್ನೂ ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ. ನಮಗನ್ಸುತ್ತೆ ಅತಿ ಶೀಘ್ರದಲ್ಲೇ ದೇವಪ್ರಸಾದ್ ಸರ್ ಅವರು ಕೊಡಿಸ್ತಾರೆ ಅನ್ನೋ ಈ ಯುದ್ಧದ ಸನ್ನಿವೇಶದಲ್ಲಿ ಸುಮಾರು ಒಂದು ವಾರದಿಂದ ಎಲ್ಲ ಮನೆ ಗೃಹೋಪಯೋಗಿ ಸಿಲಿಂಡರ್ಗಳನ್ನು ಮಾತ್ರ ಸಪ್ಲೈ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಯಾವುದೂ ಕೂಡ ಇನ್ವಾಯ್ಸ್ ಆಗ್ತಾ ಇರಲಿಲ್ಲ. ಈ ಇದರಲ್ಲಿ ವಿಶ್ವವಿಖ್ಯಾತ ದೇವಸ್ಥಾನ ವರ್ಲ್ಡ್ ಹೆರಿಟೇಜ್ ಸೆಂಟರು ರಥೋತ್ಸವಗಳು ಶುರುವಾಗೋ ಟೈಮಲ್ಲಿ ಭಕ್ತಾದಿಗಳಿಗೆ ತೊಂದರೆ ಆಗ್ತಾಯಿತ್ತು ಅನ್ನೋ ಇದರಲ್ಲಿ ನಮ್ಮ ಸರ್ ಒಂದು ಡ್ರಾಫ್ಟ್ ಮಾಡಿಸಿ ಅದನ್ನು ಹಾಸನ ಡಿ ಡಿ ಅವ್ರಿಗೆಲ್ಲ ಕಳಿಸಿ ಕಂಪ್ನಿಯವ್ರ ಜೊತೆ ಎಲ್ಲ ಮಾತಾಡಿ ಇದನ್ನು ಅತಿ ಪ್ರಾಮುಖ್ಯತೆಯಿಂದ 20 ಸಿಲಿಂಡರ್ಗಳನ್ನು ಇನ್ವಾಯ್ಸ್ ಮಾಡಿಕೊಟ್ಟಿದ್ದಾರೆ. ಇದರಿಂದ ಈ ದೇವಸ್ಥಾನ ಈ ಉತ್ಸವಾದಿಗಳಿಗೆ ದಾಸೋಹ ನಡೆಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಚನ್ನಕೇಶವ ಸ್ವಾಮಿ ದಯೆ ಇನ್ನೂ ಒಂದು 10 ರಿಂದ 20 ಸಿಲಿಂಡ್ರು ಇನ್ವಾಯ್ಸ್ ಆಗೋಂಥ ಸಾಧ್ಯತೆಗಳಿದೆ.